ಮುಖ ಹೊಡ್ಕೊತೀಯ ಬೇಬಿ, ಯೂಸ್ ಯುವರ್ ಹ್ಯಾಂಡ್ಸ್. ಹೆಲೋ ಎವ್ರಿವಾನ್, ಇವತ್ತು ನಾವು ಹೋಗ್ತಿರೋದು JRS ಫ್ಯಾಂಟಸಿ ಪಾರ್ಕ್ ಮೈಸೂರಿಗೆ. ನಾವು ಬೆಳಿಗ್ಗೆ 8:15ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಜೈ ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ವೆಡ್ನೆಸ್ಡೇ ಆಗಿರೋದ್ರಿಂದ ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಆಗಿದ್ವಿ ನಾವು. ಸೊ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್. ಕಾಲು ಸೂಪು, ಕಾಲು ಇಡ್ಲಿ, ಮಟನ್ ಚಾಪ್ಸ್, ಇದಾಗಿತ್ತು ಭರ್ಜರಿ ಬ್ರೇಕ್ಫಾಸ್ಟ್. ಸುಮಾರು 10 ಗಂಟೆ ಅಷ್ಟೊತ್ತಿಗೆ ನಾವು JRS ಫ್ಯಾಂಟಸಿ ಪಾರ್ಕ್ಗೆ ರೀಚ್ ಆದ್ವಿ. ವೆಹಿಕಲ್ನೆಲ್ಲ ಪಾರ್ಕ್ ಮಾಡಿ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಇಲ್ಲಿ ಒಂದು ಗುಡ್ ಥಿಂಗ್ ಏನು ಅಂತಂದರೆ, UPI ಯೂಸ್ ಮಾಡಿ ಪೇ ಮಾಡೋಂಗಿದ್ರೆ ಅದಕ್ಕೆ ಸಪ್ರೇಟ್ ಕೌಂಟರ್ಸೇ ಇರುತ್ತೆ. ಸೊ ಅವರು ಲೈನ್ಸ್ನ ಅವಾಯ್ಡ್ ಮಾಡೋಕ್ಕೆ ಈ ಥರ ಎಲ್ಲ ಮಾಡಿದರು. ಆ್ಯಂಡ್ ತುಂಬ ಸ್ಟಾಫ್ ಇರ್ತಾರೆ ಅಲ್ಲಿ ಅದನ್ನು ಗೈಡ್ ಮಾಡೋಕ್ಕೆ ಕೂಡ. ಹೀಗಿತ್ತು ವೆಲ್ಕಮ್ ಸೀನ್ JRSಗೆ. ಸೊ ಫಸ್ಟ್ ಥಿಂಗ್ ಇಲ್ಲಿ ಮಾಡಬೇಕಾಗಿರೋದು, ನಾವು ಅಲ್ಲಿ ಲಾಕರ್ಸ್ ಕೊಡ್ತಾರೆ, ಪೇ ಮಾಡಬೇಕು. 100 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಆ ಲಾಕರ್ಸ್ನ ತೊಗೊಂಡು ನಮ್ಮ ಥಿಂಗ್ಸ್ನೆಲ್ಲ ಒಂದು ಕಡೆ ಭದ್ರವಾಗಿ ಎತ್ತಿಟ್ಕೊಬಿಡ್ಬೇಕು. ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು, ದಿನವಿಡೀ JRSಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಈಗ ಇಲ್ಲಿ ನಾವು ಹೋಗ್ತಾ ಇರೋದು 5D ಅಂತ. ಇದು ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನು ಹೇಗಿರುತ್ತೆ ಅಂತ. ಗ್ಲಾಸಸ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಮೇ ಬಿ ಒಂದು 5-10 ಮಿನಿಟ್ಸ್ ಅಷ್ಟು ಒಂದು ಮೂವಿ ಥರ ತೋರಿಸ್ತಾರೆ. ವಿತ್ ಎಫೆಕ್ಟ್ಸು, ಮೂಮೆಂಟ್ ಎಲ್ಲ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಎಂಜಾಯ್ ದಿ ಮೂಮೆಂಟ್. ಈ ಡ್ಯಾಶಿಂಗ್ ಕಾರ್ಸು ನೋಡೋಕ್ಕೆ ಸಿಂಪಲ್ಲಾಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಕೂತ್ಕೊಂಡು ಅದನ್ನು ಡ್ರೈವ್ ಮಾಡ್ಬೇಕಾದ್ರೆ ಅದರ ಎಕ್ಸ್ಪೀರಿಯನ್ಸಸ್ಸೇ ಬೇರೆ. ಬಿಕಾಸ್ ಅಲ್ಲಿ ಎಕ್ಸಲೇಟರ್ ಹೊತ್ತಬೇಕು, ಆವಾಗ ಗಾಡಿ ಮೂವ್ ಆಗೋಕ್ಕೆ. ಆ್ಯಂಡ್ ಅದು ಸಡನ್ನಾಗಿ ಇನ್ನೊಬ್ಬರು ಬಂದು ಹೊಡೆದಾಗ ಅದು ಸ್ಟೇರಿಂಗಿಗೆ ಟಚ್ ಆದರೆ ತುಂಬಾ ಏಟ್ ಬೀಳುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು ಅದನ್ನು ಆಡಬೇಕಾದ್ರೆ. ನೆಕ್ಸ್ಟ್ ಇದು ಬಂದು ಮಿರರ್ ಮೇಸ್. ಚೆನ್ನಾಗಿರುತ್ತೆ, ಫನ್ ಥಿಂಗ್, ಬಟ್ ಅದೇ ಕೇರ್ಫುಲ್ಲಾಗಿರೋದಂತೂ ಮ್ಯಾಂಡೇಟ್ರಿ. ನನ್ನ ಮಗನಿಗೆ ಹೇಳ್ತಿದ್ದೆ ಹುಷಾರಾಗಿರು ಅಂತ. ಅವ್ನು ಫಾಸ್ಟಾಗಿ ಹೋಗಿ ಒಂದು ಮಿರರ್ಗೆ ಮುಖ ಹೊಡ್ಕೊಂಡ. ಇದಂತೂ ಒಳ್ಳೆ ಒಂದು ಕ್ರೇಜಿ ಗೇಮು. ಜಸ್ಟ್ ರೊಟೇಟ್ ಆಗ್ತಾ ಇದೆ, ಬಟ್ ಒಳಗಡೆ ಇರೋರು ರೊಟೇಟ್ ಆಗ್ತಾ ಇದ್ದಾರೆ. ಹಾಫ್ ಆ್ಯಂಡ್ ಹಾಫಲ್ಲೇ ರೊಟೇಟ್ ಆಗುತ್ತೆ. ಸಖತ್ ಕ್ರೇಜಿ ಇದು. ಆ್ಯಂಡ್ ವ್ಯಾಲೆಟ್ಟು, ಮೊಬೈಲ್ಸು, ಆಮೇಲೆ ಲಾಂಗ್ ಚೈನ್ಸು ಇದೆಲ್ಲ ನಾವು ಹಾಕ್ಕೊಂಡು ರಿಸ್ಟ್ರಿಕ್ಟೆಡ್ ಇದೆಲ್ಲ ತೊಗೊಂಡು ಹೋಗಬಾರ್ದು ಅದೆಲ್ಲ ಆಡಬೇಕಾದ್ರೆ. ನೆಕ್ಸ್ಟು ಇದು ಒಂದು ಕ್ರೇಜಿ ಸ್ಪಿನ್. ನೀವೇ ನೋಡಿ ಹೇಗಿದೆ ಇದು ಅಂತ. ಇದಿಷ್ಟು ಡ್ರೈ ಗೇಮ್ಸ್ನ ನಾವು ಟ್ರೈ ಮಾಡಿದ್ದು. ಇದಿಷ್ಟು ಆಗೋಷ್ಟೊತ್ತಿಗೆ 12:30 ಆಗಿತ್ತು. ಸೊ ನೆಕ್ಸ್ಟು ನಾವು ವಾಟರ್ ಗೇಮ್ಸ್ನ ಆಡೋಕ್ಕೆ ಅಂತ ಹೋದ್ವಿ. ಸೊ ಅದನ್ನು ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಸೀರ್ಪು ಕವಿತಾ ವ್ಲಾಗ್ಸ್.